ಮೊದಲನೇ ಮಗು ಹೇಗೆ ಕೈ ತಪ್ಪಿ ಹೋಯ್ತು? ಗೊತ್ತಿಲ್ಲ ಪಂಡಿತ್ರೆ. ಇದ್ದಕ್ಕಿದ್ದ ಹಾಗೆ ಹೊಟ್ಟೆ ನೋವು ಬಂತು. ಹಾಸ್ಪಿಟ್ಲಿಗೆ ಹೋದಾಗ ತಾಯಿ ಮಗು ಇಬ್ಬರು ಜೀವಕ್ಕೂ ಅಪಾಯ ಅಂತ ಹೇಳಿ ಇಬ್ಬರಲ್ಲಿ ಒಬ್ಬರನ್ನೇ ಉಳಿಸೋಕ್ಕಾಗೋದು ಅಂತ ಹೇಳಿದ್ರು. ಹೀಗಾಗೋ ಹಿಂದಿನ ದಿನ ನೀನೇನಾದರೂ ತಿಂದಿದ್ಯಾ? ನೆನಪು ಮಾಡ್ಕೋ ಸರಿಯಾಗಿ. ಅವತ್ತು ನನ್ನ ಸೀಮಂತದ ದಿನ. ಇಷ್ಟ ಆಗಿದ್ದು ಎಲ್ಲ ತಿಂದಿದ್ದೆ, ಆದರೆ ಹಿಂದಿನ ದಿನ ಡಾಕ್ಟ್ರ್ ಕೊಟ್ಟಿದ್ದು ಮಾತ್ರೆ ತಗೊಂಡಿದ್ದೆ. ಪೂರ್ಣಿ, ತಲೆಗಿಲ್ಲೇ ಕೆಟ್ಟಿದ್ಯಾ ನಿಂಗೆ? ಇವರೇನೋ ಓದಿಲ್ಲ, ಇವ್ರಿಗೆ ಗೊತ್ತಾಗಲ್ಲ, ಆದರೆ ನೀನು ಯಾಕಮ್ಮ ಇಷ್ಟೊಂದು ತಲೆ ಕೆಡಿಸ್ಕೋತಾ ಇದೆಯಾ? ನನ್ನ ಅವಶ್ಯಕತೆ ಇರೋದು ಈ ಹೆಣ್ಣು ಮಗುಗೆ. ನೀನು ಯಾಕೆ ಕೆಂಡದ ಮೇಲೆ ನಿಂತಾಗ ಆಡ್ತಾ ಇದೆಯಾ? ನೀನು ಸಂಧ್ಯಾ, ದುಡ್ಡು ಕೊಡು. ಯಾವ ದುಡ್ಡು? ತಮಾಷೆ ಮಾಡಬೇಡ. ನೆನ್ನೆನೆ ಹೇಳಿದ್ದೆ ತಾನೆ, ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ 1 ಲಕ್ಷ ರೆಡಿ ಇರಬೇಕು ಅಂತ. ನಿಂದೊಳಗೆ ಕಥೆ ಆಯ್ತಲ್ಲ ಅಣ್ಣ, ಖಾಲಿ ಆಯ್ತು ಅಂದೆ ತಾನೆ. ಸುಳ್ಳು ಹೇಳಕ್ಕೆ ನಂಗೇನು ತಲೆ ಕೆಟ್ಟಿದ್ಯಾ? ನಿಂಗೆ ತಲೆ ಕೆಟ್ಟಿಲ್ಲ, ನಿನ್ನಿಂದ ನಮಗೆಲ್ಲ ತಲೆ ಕೆಡ್ತಾ ಇದೆ. 1 ಲಕ್ಷ ದುಡ್ಡನ್ನ ಒಂದೇ ದಿನದಲ್ಲಿ ಹೇಗೆ ಖರ್ಚು ಮಾಡಿದೆ ನೀನು? ನೋಡು, ನನಗೆ 1 ರೂಪಾಯಿದು ಲೆಕ್ಕ ಬೇಕು. ಹೇಳಿ. ಯಾರಿಗೂ ಅರ್ಜೆಂಟಾಗಿ ಬೇಕಿತ್ತು, ಕೊಟ್ಟೆ. ಸುಳ್ಳು ಹೇಳಿ ಲಪ್ಟಾಯಿಸಿ ದುಡ್ಡು ಕೊಡೋಷ್ಟು ಅರ್ಜೆಂಟು ಯಾರಿಗಿತ್ತು? ಅಣ್ಣ, ಏನೇನೋ ಹೇಳ್ಬೇಡ. ನಾನೇನು ಆ ದುಡ್ಡನ್ನು ಲಪ್ಟಾಯಿಸಿಲ್ಲ. ನ್ಯಾಯವಾಗಿ ಹೇಳಬೇಕು ಅಂದ್ರೆ ಅವ್ನು ನನ್ನ ತಮ್ಮ. ಬಾಯಿ ಮುಚ್ಚು. ನ್ಯಾಯ ಅನ್ನೋ ಪದ ನಿನ್ನ ಬಾಯಲ್ಲಿ ಬರಬಾರ್ದು. ನೋಡು, ಯಾರು ಕೊಟ್ಟೆ ದುಡ್ಡನ್ನ ಅದನ್ನ ಹೇಳು. ಅದೆಲ್ಲ ಯಾಕೀಗ? ಸರಿ, ನನಗೂ ಅದೆಲ್ಲ ಬೇಡ. ಅದು ಯಾರಿಗೆ ದುಡ್ಡು ಕೊಟ್ಟಿದ್ಯೋ ಅವ್ರ ಹತ್ರನೇ ಇಸ್ಕೊಂಬ. ಏನಣ್ಣ ನೀನು? ಈಗ ಈಸ್ಕೊಂಡು ಬರ್ತೀಯೋ ಇಲ್ವೋ? ಅಣ್ಣ, ಆ ದುಡ್ಡನ್ನ ನಾನು ನನ್ನ ಗಂಡಂಗೆ ಕೊಟ್ಬಿಟ್ಟೆ. ಏನೋ ಪ್ರಸಾದ್ಗ ಅವನಿಗೆ ಯಾಕೆ ಬೇಕಿತ್ತಂತೆ ಅಷ್ಟೊಂದು ದುಡ್ಡು? ಗಂಡಸರಿಗೆ ಏನೇನೋ ಕೆಲಸ ಇರುತ್ತಪ್ಪ. ಹೇಗದು ಬೆತ್ತು? ಅವನು ಮಾಡೋ ಘನಂದಾರಿ ಕೆಲಸ ನನಗೆ ಗೊತ್ತಿಲ್ವಾ? ಅದು ಸರಿ, ಅವನಿಗೆ ನೀನು ಹೀಗೆಲ್ಲ ಮಾಡಿ ದುಡ್ಡು ಕೊಟ್ಟಿದ್ದೀಯ ಅಂತ ಗೊತ್ತಾ? ತಾತ, ಅದು ತಾತ, ಅದೆಲ್ಲ ಯಾಕೀಗ? ನಿನ್ನ ಗಂಡಂಗೆ ಫೋನ್ ಮಾಡು, ಈಗಲೇ ದುಡ್ಡು ತರಕ್ಕೆ ಹೇಳು. ಅಣ್ಣ, ಅವ್ರು ಬ್ಯುಸಿ ಇರ್ತಾರೆ. ಏಯ್, ಮಾಡ್ತೀಯೋ ಇಲ್ವೋ? ಸಂಜೆ ಮಾಡ್ತೀನಿ ಬಿಡೋಣ. ನಿಂಗೆ ಹೀಗೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ ಅನ್ಸುತ್ತೆ. ನಾನೇ ಫೋನ್ ಮಾಡ್ತೀನಿ. ಹಿಂದಿನ ದಿನ ತಿಂಡಿಗೆ ದೋಸೆ ತಿಂದಿದ್ದೆ ಅನ್ಸುತ್ತೆ. ಮಧ್ಯಾಹ್ನ ಮಾಮೂಲಿ ಊಟ ತಿಂದಿದ್ದೆ. ರಾತ್ರಿ ಬಿಸಿಬೇಳೆಭಾತ್ ತಿಂದಿದ್ದೆ. ಆವಾಗವಾಗ ಮೂಸಂಬಿ ಜ್ಯೂಸ್ ಕುಡಿತಿದ್ದೆ. ಆಮೇಲೆ ಪ್ರತಿದಿನ ದಾಳಿಂಬೆ ಹಣ್ಣು ತಿಂತಿದ್ದೆ. ಅವತ್ತು ತಿಂದಿದ್ದೆ. ಅದು ಬಿಟ್ಟರೆ ಮಾತ್ರೆ ತಗೊಂಡಿದ್ದೆ ಅಷ್ಟೇ, ಇನ್ನೇನೂ ಇಲ್ಲ. ಯಾಕೆ ಕೇಳ್ತಿದ್ದೀರಾ ಪಂಡಿತ್ರೆ? ಯಾಕೆ ಅಂದರೆ ಇದು ಸಹಜವಾಗಿ ಆಗಿರೋ ಗರ್ಭಪಾತ ಅಲ್ಲ. ಹೊಟ್ಟೆಯಲ್ಲಿರೋ ಮಗುಗೆ ವಿಷಪ್ರಾಶನ ಮಾಡಿಸಿದ್ದಾರೆ. ಏನು ಹೇಳ್ತಾ ಇದ್ದೀರಾ ಪಂಡಿತ್ರೆ? ಹೊಟ್ಟೆಲಿರೋ ಮಗುಗೆ ವಿಷ ಕೊಡ್ತಾರಾ? ಹೌದಮ್ಮ, ಅದನ್ನು ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಹೇಗೆ ಮಾಡಿದ್ರು ಅದು ಯಾವುದು ನನಗೆ ಗೊತ್ತಿಲ್ಲಮ್ಮ.
ಈಗ ನಾನು ನಿನಗೆ ಕೊಟ್ಟನಲ್ಲ ಪುಡಿ, ಅದನ್ನು ತಿಂದಾಗ ನಿನಗೆ ಉಸಿರು ಕಟ್ಟಿದಾಗ ಆಯ್ತಲ್ವಾ? ಅದು ಹೇಳ್ತಾ ಇದೆ ಆಗ ನಿನ್ನ ದೇಹದಲ್ಲಿ ಸೇರಿದ ವಿಷ ಇನ್ನೂ ನಿನ್ನ ನಾಡಿಲಿ ಇದೆ ಅಂತ. ಪಂಡಿತ್ರೆ, ಈಗೇನು ಮಾಡೋದು? ತಲೆ ಕೆಡಿಸ್ಕೋಬೇಡಿ, ಆಗ ಹೀಗಾಗಿತ್ತು ಅಂತ ಹೇಳಿದೆ. ಈಗ ಮಗು ಆಗಲ್ಲ ಅಂತ ಹೇಳಿಲ್ವಲ್ಲ? ನಾನೀಗ ಒಂದಿಷ್ಟು ಔಷಧಿಗಳನ್ನು ಕೊಡ್ತೀನಿ. ಇದರಲ್ಲಿ ಕಷಾಯ, ಪುಡಿ, ಮಾತ್ರೆ ಎಲ್ಲ ಇರುತ್ತೆ. ಇದನ್ನು 1 ತಿಂಗಳು 1 ದಿನನೂ ತಪ್ಪದೆ ನೀನು ತಗೋಬೇಕಾಗುತ್ತೆ. ಇದರಿಂದ ನಿನ್ನ ಗರ್ಭಕೋಶ ಬಲವಾಗುತ್ತೆ. ಹಾಗಿದ್ರೆ ನಂಗೆ ಮಗು ಆಗುತ್ತಾ ಪಂಡಿತ್ರೆ? ಖಂಡಿತವಾಗಿಯೂ ಆಗುತ್ತಮ್ಮ. ನೋಡು, 1 ತಿಂಗಳ ಈ ಮಾತ್ರೆನೆಲ್ಲ ಸರಿಯಾಗಿ ತಗೊಂಡು ಡಾಕ್ಟ್ರಿಗೆ ತೋರ್ಸಮ್ಮ. ಅವರೇನಾದರೂ ಪರೀಕ್ಷೆ ಮಾಡಿ ಮಗು ಆಗೋಲ್ಲ ಅಂತೇನಾದ್ರು ಹೇಳಿದರೆ ನಾನು ಈ ಕೆಲಸನೇ ಬಿಟ್ಬಿಡ್ತೀನಿ. ಆಗ್ಲಮ್ಮ. ತುಳಸಿ ಹೇಳಿದ್ದನ್ನು ಕೇಳು, ಅವಳೇ ನಿನಗೆ ಏನೇನು ಮಾಡಬೇಕು ಅಂತ ಹೇಳ್ತಾಳೆ. ನಾನಿನ್ನು ಬರ್ತೀನಿ. ನೆನಪಿದೆ ತಾನೇ ಯಾವಾಗ ಏನು ತಗೋಬೇಕು ಅಂತ? ಗೊತ್ತಾಗಲಿಲ್ಲ ಅಂದರೆ ನನ್ನನ್ನು ಬಂದು ಭೇಟಿಯಾಗಿ. ಆಯಿತು ಪಂಡಿತ್ರೆ. ಅಮ್ಮ, ಇವ್ರ ಫೀಸು? ಏನು ಬೇಡಮ್ಮ, ನಾನು ದುಡ್ಡಿಗೋಸ್ಕರ ಈ ಕೆಲಸ ಮಾಡ್ತಾ ಇಲ್ಲ. 1 ತಿಂಗಳ ತಪ್ಪದೆ ಈ ಔಷಧಿಗಳನ್ನು ತಗೋ, ಮಿಕ್ಕಿದ್ದ ಆಮೇಲೆ ನೋಡೋಣ. ನಾನಿನ್ನು ಬರ್ತೀನಮ್ಮ. ನಮಸ್ಕಾರ. ಅಮ್ಮ, ನಾನು ನಿಮ್ಗೆ ಹೇಗೆ ಥ್ಯಾಂಕ್ಸ್ ಹೇಳಲಿ? ನನ್ನ ಅಮ್ಮ ಇದ್ದಿದ್ರೆ ಏನು ಮಾಡ್ತಿದ್ರೋ, ನೀವು ಇವತ್ತು ಅದೇ ಕೆಲಸ ಮಾಡಿದ್ದೀರ. ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯವ್ರಿಗೆ ಯಾವಾಗಲೂ ಒಳ್ಳೆಯದೇ ಆಗೋದು, ಇದರಲ್ಲಿ ನಂದೇನೂ ಇಲ್ಲ. ಪಂಡಿತ್ರು ಹೇಳಿದ್ರಲ್ವಾ, ನೀ ಔಷಧಿ ಎಲ್ಲ ತಗೊಂಡು ಸ್ವಲ್ಪ ಹೊತ್ತು ಆರಾಮ ಮಾಡು. ನಾನು ಈಗಲೇ ಅವಿಗೆ ಫೋನ್ ಮಾಡಿ ಹೇಳ್ತೀನಿ. ಹೊಟ್ಟೆಲಿರೋ ಮಗು ಮೇಲೆ ವಿಷ ಪ್ರಯೋಗ ಮಾಡಿದ. ಹಾಗೆಲ್ಲ ಅವಳು ನಿರ್ಲಕ್ಷ್ಯದಿಂದ ಏನೇನೋ ತಿಂದಿರಲ್ಲ ಅನ್ಸುತ್ತೆ. ಏನ್ ನಿನ್ ಮಾತಿನ ಅರ್ಥ? ಯಾರೋ ಏನೋ ಮಾಡಿದ್ದಾರೆ. ಆ ಕೆಲಸ ಯಾರೇ ಮಾಡಿದ್ರು ಅವ್ರಿಗೆ ಯಾವುದೇ ಕಾರಣಕ್ಕೂ ಒಳ್ಳೇದಾಗಲ್ಲ ಶಾರ್ವರಿ ಅವರೇ. ಪೂರ್ಣಿ, ಪಂಡಿತ್ರು ಹೇಳಿದ್ದೆಲ್ಲ ನೆನಪಿದೆ ತಾನೆ? ಹ್ಞೂ ಅಮ್ಮ, ನೆನಪಿದೆ. ಅವ್ರು ಬಂದು ಹೋದ್ಮೇಲೆ ಏನೋ ಒಂಥರ ಸಮಾಧಾನ. ಇನ್ಮೇಲೆ ನೀನು ಊಟ ತಿಂಡಿ ವಿಷಯದಲ್ಲೆಲ್ಲ ಹುಷಾರಾಗಿರ್ಬೇಕು. ಏನೇನೋ ತಿನ್ನೋ ಹಾಗಿಲ್ಲ. ಇನ್ಮೇಲೆ ನಿನ್ಗೆಲ್ಲಾನು ನಾನೇ ತಯಾರಿ ಮಾಡ್ಕೊಡ್ತೀನಿ, ಔಷಧಿನೂ ನಾನೇ ಕೊಡ್ತೀನಿ. ಡನ್ ಮೇಡಮ್. ಆದರೂ ಅಮ್ಮ, ನೀವು ಯಾಕೆ ಇಷ್ಟು ಒಳ್ಳೆಯವರು? ಇದೆಂತ ಪ್ರಶ್ನೆ ಪೂರ್ಣಿ? ಅಲ್ಲಮ್ಮ, ಈ ಮನೆಗೆ ಬಂದಾಗಿಂದ ನೀವು ಎಷ್ಟೆಲ್ಲ ನೋವು ಅನುಭವಿಸ್ತಿದ್ದೀರಾ. ಈ ಮನೇಲಿ ಇರೋರೆಲ್ಲ ನಿಮ್ಮ ಮನ್ಸಿಗೆ ನೋವು ಕೊಟ್ಟರು, ನೀವು ಮಾತ್ರ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತೀರಾ. ಯಾವುದೋ ಅನಿವಾರ್ಯ ಪರಿಸ್ಥಿತಿಲಿ ನಾನು ಈ ಮನೆಗೆ ಬಂದಿರ್ಬೋದು, ಆದರೆ ಇದು ನನ್ನ ಮನೆ ಅಂದಮೇಲೆ ಇಲ್ಲಿ ಖುಷಿ ನೆಲೆಸೋ ಹಾಗೆ ಮಾಡೋದು ನನ್ನ ಕರ್ತವ್ಯ ಅಲ್ವಾ? ಅದು ಅಲ್ಲದೆ ನಿನ್ನೆ ತಾನೇ ನನ್ನ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ. ಈ ಮನೆಯಲ್ಲಿ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಅಂತಿದ್ರೆ ಅದು ಪ್ರೀತಿ ಅಂತ ಅರ್ಥ ಆಗಿದೆ. ಇಲ್ಲಿ ಎಲ್ರನ್ನೂ ಪ್ರೀತಿಯಿಂದ ಗೆಲ್ಬೇಕು ಪೂರ್ಣಿ. ಅದಕ್ಕೆ ನಾನು ಎಲ್ರನ್ನೂ ಪ್ರೀತಿ ಮಾಡ್ತೀನಿ. ಇನ್ಮೇಲೆ ಎಲ್ಲರೂ ಒಟ್ಟಿಗೆ ಊಟ ತಿಂಡಿ ಮಾಡೋಣ.
ಅದರಿಂದ ಸಂಬಂಧನೂ ಗಟ್ಟಿಯಾಗತ್ತೆ. ಖಂಡಿತ ಅಮ್ಮ. ನಾನೆಲ್ಲರೂ ತಿಂಡಿ ಕರೀಲಾ? ಅದಕ್ಕೆ ಏನು ಸ್ಪೆಷಲ್ ತಿಂಡಿಗೆ? ಸ್ಪೆಷಲ್ ಅಂತ ಏನೂ ಇಲ್ಲ, ಮಾಮೂಲಿನೇ. ಆದರೆ ಇವತ್ತು ಅಲ್ಲಲ್ಲ, ಇನ್ಮೇಲೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ತಿಂಡಿ ಮಾಡಬೇಕು ಅಂದ್ಕೊಂಡ್ವಿ. ಅದೇ ಸ್ಪೆಷಲ್. ಓ ಸೂಪರ್. ನನಗೂ ಒಂದು ವಿಚಾರ ಹೇಳಬೇಕಿತ್ತು, ಬಟ್ ಎಲ್ಲ ತಿಂಡಿಗೆ ಬರಲಿ, ಆಮೇಲೆ ಹೇಳ್ತೀನಿ. ಏನು ವಿಷಯ ಅಭಿ? ಎಲ್ಲರೂ ಬರಲಿ, ಹೇಳ್ತೀನಿ. ಪರವಾಗಿಲ್ಲ, ಹೇಳು ಅಭಿ. ಅದಕ್ಕೆ ನೀವು ಇಷ್ಟೊಂದು ಕೇಳ್ತೀರಾ ಅಂತ ಹೇಳ್ತಿದ್ದೀನಿ. ಇವ್ರು ನಮ್ಮ ಮನೆಗೆ ಬಂದು ಠಿಕಾಣಿ ಹೂಡಿದ್ರಲ್ಲ, ಹಾಗೆ ಇವ್ರ ಮಗನೂ ಬಂದು ನಮ್ಮ ಆಫೀಸಿಗೆ ಸೇರ್ಕೊಂಡ. ಈಗ ಸಾಲದು ಅಂತ ನಿನ್ನೆ ಇವ್ರ ಮಗಳು ಆಫೀಸಿಗೆ ಬಂದು ನಿಧಿ ಹೆಸರು ಹೇಳ್ಕೊಂಡು 1 ಲಕ್ಷ ಲಪ್ಟಾಯಿಸಿದಾಳೆ. ರಿಸೀವ್ ಮಾಡ್ತಾ ಇಲ್ವಲ್ಲ, ಏನಾದರೂ ಆಗಲಿ ಇವತ್ತು ರಿಸೀವ್ ಮಾಡೋರ್ಗೂ ಬಿಡಲ್ಲ, ಇಲ್ಲಾಂದ್ರೆ ಅವನ ಮನೆ ಹತ್ರ ಹೋಗಿ ಬರ್ತೀನಿ. ಹಲೋ 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 ಪ್ರಸಾದ್. ಹಾಂ ಹೇಳು ಸಮರ್. ಸಂಧ್ಯಾ ನಿಮ್ಗೇನಾದರೂ 1 ಲಕ್ಷ ದುಡ್ಡು ಕೊಟ್ಲಾ? ಒಂದು ಲಕ್ಷನಾ? ಅಷ್ಟೊಂದು ದುಡ್ಡು ಅವಳು ನನಗೆಲ್ಲಿ ಕೊಡ್ತಾಳೆ ಸಮರ್? ಅಂದರೆ 1 ಲಕ್ಷ ಬಿಡು, 1 ರೂಪಾಯಿನೂ ಕೊಟ್ಟಿಲ್ಲ. ಅಷ್ಟಕ್ಕೂ ಅಷ್ಟೊಂದು ದುಡ್ಡು ಅವಳ ಹತ್ರ ಹೇಗೆ ಬಂತು? ಗಂಡ ಹೆಂಡತಿ ಸೇರಿ ಏನು ನಾಟಕ ಆಡ್ತಿಲ್ಲ ತಾನೇ? ಖಂಡಿತ ಇಲ್ಲ ಸಮರ್. ಇನ್ಫ್ಯಾಕ್ಟ್ ಸಂಧ್ಯಾ ನಂಗೆ ಸಿಕ್ಕೇ ಇಲ್ಲ. ಇನ್ನು ದುಡ್ಡೇ ಕೊಡ್ತಾಳೆ ಹೇಳು? ಮತ್ತೇನೇ ನಾಟಕ ಮಾಡ್ತಿದ್ಯಾ ನೀನು? ಹಾ ತಾತ, ಇವಳು ಪ್ರಸಾದ್ಗೆ ದುಡ್ಡೇ ಕೊಟ್ಟಿಲ್ವಂತೆ. ಓಡ್ ಹೋದವಳೆ, ದುಡ್ಡಿನ ವಿಷಯದಲ್ಲಿ ನೀನು ಬಹಳ ಕೆಟ್ಟ ದಾರಿ ಹಿಡಿತಾ ಇದ್ದೀಯಾ. ನಿನಗಿದರಿಂದ ಒಳ್ಳೆಯದಾಗೋದಿಲ್ಲ. ಬಾಯ್ಬಿಡು. ಆ ದುಡ್ಡು ಏನು ಮಾಡಿದೆ? ಅದು ತಾತ, ಇವಳಿಗೆ ಹೀಗೆಲ್ಲ ಕೇಳಿದ್ರೆ ಹೇಳಲ್ಲ ತಾತ. ಇವಳಿಗೆ ಹೊಡಿಬೇಡಣ್ಣ. ನಾನು ಯಾರ ಹತ್ರನೋ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅವ್ರಿಗೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಅಂತ ಹೆದರ್ಸಿದ್ರು. ಅವ್ರು ಇಲ್ಲಿಗೆ ಬಂದು ಗಲಾಟೆ ಮಾಡಿದ್ರೆ ನಿಮ್ಮ ಮರ್ಯಾದೆ ಹೋಗುತ್ತೆ ಅಂತ ನಾನು ಹೀಗೆ ಮಾಡಿಬಿಟ್ಟೆ. ತಡಿ, ನಿನ್ನೆ ಯಾರೋ ಸ್ನೇಹಿತರು ಬಂದಿದ್ರು ಅಂತಂದ್ಯಲ್ಲ, ನನ್ನ ಹತ್ರ ಸುಳಿಯೋದಕ್ಕೂ ಬಿಡಲಿಲ್ವಲ್ಲ? ಇದಕ್ಕೇನ ಬಂದಿದ್ದು? ನಾಚಿಕೆ ಆಗಲ್ವಾ ನಿನಗೆ? ನಿನ್ನಿಂದ ಪಾಪ ಅವನಿಗೂ ಕೆಟ್ಟ ಹೆಸರು. ಈಗ ಅವನು ಎಲ್ಲಿಂದ ದುಡ್ಡು ತರ್ತಾನೆ? ಓಡ್ ಹೋದವಳೆ, ಇನ್ನೂ ಎಷ್ಟು ಗುಟ್ಟು ಬಚ್ಚಿಟ್ಕೊಂಡಿದ್ದೀಯಾ? ಹಾಗೆಲ್ಲ ಬೈಬೇಡ ತಾತ. ಬಸ್ರಿ ಹೆಂಗ್ಸ್ ಬೇರೆ ನಾನು. ನನಗೆ ಟೆನ್ಷನ್ ಕೊಡಬಾರ್ದು ಅಂತ ಡಾಕ್ಟ್ರೆ ನಿನ್ನ ಹತ್ರ ಹೇಳಿಲ್ವಾ? ಈಗ ನೋಡು, ಅಣ್ಣ ನನ್ನ ಮೇಲೆ ಕೈ ಮಾಡಕ್ ಬಂದ್ರು, ನೀನು ನೋಡ್ಕೊಂಡು ಸುಮ್ಮನೆ ನಿಂತಿದ್ಯಲ್ಲ. ಅಮ್ಮ ಇದ್ದಿದ್ರೆ ಹೀಗೆಲ್ಲ ಆಗಕ್ ಬಿಡ್ತಿದ್ಲ? ಏಯ್ ಸಾಕು ನಾಟಕ, ಮೊದಲು ಅಳದ್ ನಿಲ್ಸು. ದುಡ್ಡಿಲ್ದೆ ನಾನಂತೂ ಆಫೀಸ್ಗೆ ಹೋಗೋಕ್ಕಾಗಲ್ಲ, ರಜಾ ಹಾಕ್ತೀನಿ ಅಷ್ಟೇ. ಅಭಿ, ತಮಾಷೆ ಮಾಡ್ತಿಲ್ಲ ತಾನೆ? ಇವ್ರ ಹತ್ರ ತಮಾಷೆ ಮಾಡೋ ಸೀನೇ ಇಲ್ಲ. ಅದಕ್ಕೆ ಮೋಸ್ಟ್ಲಿ ವಿಚಾರ ಇವ್ರಿಗೂ ಗೊತ್ತಿದೆ ಅನ್ಸುತ್ತೆ. ಇಲ್ಲ ಅಭಿ, ನನಗೆ ನೀನು ಹೇಳ್ದಾಗ್ಲೇ ಗೊತ್ತಾಗಿದ್ದು. ಒಳ್ಳೆ ನಾಟಕದ ಕಂಪ್ನಿ ಅಲ್ಲ ರೀ. ನಿಮಗೆ ದುಡ್ಡು ಬೇಕು ಅಂದ್ರೆ ಎಲ್ಲಾದ್ರೂ ಹೋಗಿ ಭಿಕ್ಷೆ ಬೇಡಕ್ ಹೇಳಿ ಅವ್ರಿಗೆ. ಎಲ್ಲ ಬಿಟ್ಟು ನನ್ನ ತಂಗಿ ಹೆಸರು ಹೇಳ್ಕೊಂಡು ಯಾಕ್ರಿ ದುಡ್ಡು ತಗೊಂಡೋಗ್ಬೇಕು?
ಒಳ್ಳೆ ಕಳ್ಳರ ಥರ. ಅಭಿ ಏನೇನೋ ಮಾತಾಡ್ಬೇಡ. ಹಿಂದೆ ನಿಮ್ಮ ಆಫೀಸಿಗೆ ಬಂದಿಲ್ಲ. ಇಷ್ಟೊತ್ತು ಅದನ್ನೇ ತಾನೇ ಹೇಳ್ತಿರೋದು. ಛೀ, ಸುಳ್ಳು ಹೇಳಿ ದುಡ್ಡು ಲಪ್ಟಾಯಿಸೋದು ಅಂದ್ರೆ ಏನು? ನಾಚಿಕೆ ಆಗಲ್ವ ಅವಕ್ಕೆಲ್ಲ? ಅಭಿ ಅದಕ್ಕೆ ನೀವು ಸುಮ್ಮನಿರಿ. ಇವ್ರಿಗೆ ನಾಚಿಕೆ ಇಲ್ಲ ಅಂದಮೇಲೆ ಇನ್ಇವ್ರ ಮಕ್ಕಳಿಗೆಲ್ಲ ಹೇಗಾಗುತ್ತೆ ನೋಡಿ. ನಿಮ್ ಮಗಳು ಅಂತ ನಾನು ಸುಮ್ಮನೆ ಬಿಟ್ಬಿಡ್ತಾ ಇದ್ದೀನಿ ಅಂತೆಲ್ಲ ಅನ್ಕೋಬೇಡಿ. ಈ ವಿಚಾರ ಎಷ್ಟು ಸೀರಿಯಸ್ ಆಗುತ್ತೆ ಅಂತ ನಿಮ್ಗೆ ಅಂದಾಜು ಇಲ್ಲ. ನನಗೂ ಮೋಸ ಮಾಡಕ್ ಬಂದ್ರೆ ನಾನು ಸುಮ್ಮನಿರಲ್ಲ. ನಿಮ್ಮಿಬ್ರು ಮಕ್ಳಿಗೂ ಹೇಗೆ ಬುದ್ಧಿ ಕಲಿಸ್ತೀನಿ ನೋಡ್ತಾ ಇರಿ. ದಯವಿಟ್ಟು ಹಾಗೆಲ್ಲ ಮಾಡಬೇಡಪ್ಪ. ನಿನಗೆ ಬೇಕಾದ್ರೆ ಕೈ ಮುಗಿತೀನಿ. ದಯವಿಟ್ಟು ಅವ್ರಿಗೇನು ಮಾಡಬೇಡ. ಹೌದೌದು, 1 ಲಕ್ಷ ಅಂದ್ರೆ ಸುಮ್ಮನೆನಾ? ನೋಡು, ಆ ದುಡ್ಡನ್ನ ನಾನು ಹೇಗೋ ವಾಪಸ್ ಇಸ್ಕೊಡ್ತೀನಿ. ಆದ್ರೆ ನನ್ನ ಮಕ್ಳಿಗೆ ಮಾತ್ರ ಏನು ಮಾಡಬೇಡಪ್ಪ, ದಯವಿಟ್ಟು. ನೀವೇನ್ ವಾಪಸ್ ಇಸ್ಕೊಡೋದು? ನನಗೇನು ವಸೂಲಿ ಮಾಡಕ್ ಬರಲ್ವಾ? ಜೀವನದಲ್ಲಿ ಯಾರಿಗೂ ಈ ತರ ಮಾಡಬಾರ್ದು. ಆ ತರ ಪಾಠ ಕಲಿಸ್ತೀನಿ, ವಸೂಲಿನೂ ಮಾಡ್ತೀನಿ. ನೋಡ್ತಾ ಇರಿ. ಅಭಿ ಅಭಿ ಸರ್, ಏನು ಸರ್ ಕರೆದಿತ್ತು? ಸಮರ್ಥ ಆಫೀಸಿಗೆ ಬಂದಿಲ್ವಾ? ಇಲ್ಲ ಸರ್. ದುಡ್ಡು ಕೇಳದೆ ಅಂತ ಊರು ಬಿಟ್ಟು ಓಡೋಗಿರ್ಬೇಕು. ಅಷ್ಟು ಈಸಿಯಾಗಿ ಬಿಟ್ಬಿಡ್ತೀನಿ ಅಂದ್ಕೊಂಡಿದ್ದಾನ? ಇವ್ರಿಗೆಲ್ಲ ಬುದ್ಧಿ ಕಲಿಸ್ಬೇಕು ಅಂದರೆ ಪೊಲೀಸೇ ಸರಿ. ಹಾಯ್, SP ಶೇಖರ್ ಅಲ್ವಾ? ನಾನು ಅಭಿ ಮಾತಾಡ್ತಾ ಇರೋದು. ಹಾಂ, ಐ ಆಮ್ ಫೈನ್. ಈಗ ನಿಮ್ಮ ಕಡೆಯಿಂದ ಒಂದು ಹೆಲ್ಪ್ ಆಗಬೇಕಿತ್ತು. ನನ್ನ ಆಫೀಸಿಗೆ ಒಬ್ಳು ಹೆಂಗ್ಸ್ ಬಂದು ನನ್ನ ತಂಗಿ ಹೆಸರು ಹೇಳಿ ದುಡ್ಡು ಇಸ್ಕೊಂಡು ಹೋಗಿದ್ದಾಳೆ. ಅಡ್ರೆಸ್ ಕಳಿಸ್ತೀನಿ, ನಿಮ್ಮವ್ರನ್ನ ಅಲ್ಲಿ ಕಳಿಸಿ ಸರಿಯಾಗಿ ವಿಚಾರಿಸಿ. ಇವಳು ಯಾಕೆ ಹೀಗೆ ಮಾಡಿದ್ಲು? ಇಷ್ಟು ಸಲ ಹೇಳಿದ್ದೀನಿ ಮತ್ತೊಬ್ರು ದುಡ್ಡಿಗೆ ಆಸೆ ಪಡಬೇಡ ಅಂತ. ಅಲ್ಲ ಅಣ್ಣ, ನಿಂಗೆ ಸ್ವಲ್ಪನೂ ನನ್ನ ಮೇಲೆ ಕಾಳಜಿನೇ ಇಲ್ವಾ? ನಾನು ಬಸ್ರಿ ಅಂತ ಗೊತ್ತಿದ್ರು ಸಿರಿನ ಯಾಕೆ ಅವ್ರ ಅಪ್ಪನ ಮನೆಗೆ ಮತ್ತೆ ಕಳಿಸ್ದೆ? ಇಲ್ಲಿ ಎಲ್ಲ ಕೆಲಸನೂ ಯಾರು ಮಾಡ್ತಾರೆ? ಬಾರಿಸ್ಬಿಡ್ತೀನಿ. ನನಗೆ ದುಡ್ಡು ವಾಪಸ್ ಕೊಡೋದು ಹೇಗೆ ಅನ್ನೋದು ಯೋಚಿಸೋದು ಬಿಟ್ಟು ಮನೇಲಿ ಕೆಲಸ ಮಾಡಬೇಕಾಗುತ್ತೆ ಅನ್ನೋ ಯೋಚನೆ ಅಲ್ವಾ ನಿಂಗೆ? ಮನುಷ್ಯಲ್ಲ ನೀನು? ಸದ್ಯ ಈಗಲಾದರೂ ನಿನಗೂ ಅನುಮಾನ ಬಂತಲ್ಲ ಇಷ್ಟು ದಿವಸದ ಮೇಲೆ. ಓಡ್ ಹೋದವಳೆ. ಬೀಗರು ಮೈ ಚೆನ್ನಾಗಿಲ್ಲ ಅಂತ ಫೋನ್ ಮಾಡಿದ್ರು. ನಾನೇ ಸೋಗ್ಲಾಡಿಗೆ ಹೋಗು ಅಂತಂದೆ. ನೀನಿಂಥ ಕೆಲಸ ಮಾಡದೇ ಇದ್ದಿದ್ರೆ ಸಮರ್ಥನೂ ಅವಳ ಜೊತೆಲಿ ಹೋಗ್ತಾ ಇದ್ದ. ನಿನ್ನ ಈ ಕೆಲಸದಿಂದಾನೇ ಪಾಪ ಅವನು ಯಾರಿಗೂ ಮುಖ ತೋರಿಸದೇ ಇರೋ ಹಾಗಾಗಿದೆ. ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಪಾಪಕ್ ಮಾಡ್ಲಾ? ಇವನು ತೆಗಿತಾ ಇಲ್ವಲ್ಲ? ಹಲೋ ಅಮ್ಮ, ಸರಿಯಾದ ಟೈಮಿಗೆ ಕಾಲ್ ಮಾಡಿದೆ ನೋಡು. ಈ ಅಣ್ಣ ಅಲ್ಲ ಸಂಧ್ಯಾ, ನಿಧಿ ಹೆಸರು ಹೇಳಿ ಆಫೀಸ್ಗೆ ಹೋಗಿ ಸುಳ್ಳು ಹೇಳ್ಕೊಂಡು ಯಾಕೆ ತಗೊಂಡು ಹೋದೆ? ತಪ್ಪು ತಾನೆ? ಅಮ್ಮ, ನಾನೇನಾದ್ರೂ ಸಂಧ್ಯಾ ಅಂತ ಹೇಳ್ಕೊಂಡು ಹೋಗಿದ್ರೆ ಕೊಡ್ತಿದ್ನ ಅವನು? ಅದು ಅಲ್ಲದೆ 1 ಲಕ್ಷ ತಾನೆ. ಅದೆಲ್ಲ ಯಾವ ಲೆಕ್ಕ ಹೇಳೋ ಅವನಿಗೆ? ನೀನು ಅವನ ಹತ್ರ ಮಾತಾಡಿ ಸರಿ ಮಾಡು. ಏನ್ ಹೇಳ್ತಾ ಇದೀಯ ನೀನು? ಇದೇನು ಅಷ್ಟೊಂದು ಸಣ್ಣ ವಿಷಯನ ಮಾತಾಡಿ ಸರಿ ಮಾಡೋದಕ್ಕೆ? ವಿಷಯ ಬರೀ ದುಡ್ಡಿಂದಲ್ಲ, ನಂಬಿಕೆದು. ನೀನು ಹೀಗೆ ಮಾಡೋದ್ರಿಂದ ನಾವೆಲ್ಲರೂ ನಂಬಿಕೆ ಕಳ್ಕೋಬೇಕಾಗತ್ತೆ. ಏನಮ್ಮ ನೀನು? ಅವ್ರ ಮನೆಗೆ ಹೋಗಿ ಇಷ್ಟು ದಿನ ಆಯ್ತು, ಅದರಲ್ಲೂ ಹಿರಿ ಸೊಸೆ ಬೇರೆ. ಇಷ್ಟು ಸಣ್ಣ ವಿಷಯನ ಹೇಗೋ ಮ್ಯಾನೇಜ್ ಮಾಡೋಕ್ಕಾಗಲ್ವಾ? ನೋಡು ಸಂಧ್ಯಾ, ಸಂಬಂಧ ಬೇರೆ, ದುಡ್ಡು ಬೇರೆ. ಈ ವಿಷಯದಲ್ಲಿ ನಾನೇನು ಮಾಡೋಕ್ಕಾಗಲ್ಲ. ನೀನು ಹೀಗೆ ಹೇಳಿದ್ರೆ ಹೇಗಮ್ಮ?
ಇಂಥ ಪರಿಸ್ಥಿತಿಲಿ ಎಲ್ಲರೂ ನನಗೆ ಕೈ ಕೊಟ್ಟರೆ ನಾನು ಏನು ಮಾಡಲಿ? ಅಣ್ಣ ಬೇರೆ ನನಗೆ ಹೊಡಿಯೋಕ್ಕೆ ಕೈ ಎತ್ಬಿಟ್ಟ. ಈಗ ನೋಡಿದ್ರೆ ನೀನು ಹೀಗೆ ಹೇಳ್ತಿದ್ಯಾ. ಅಮ್ಮ ಪ್ಲೀಸ್, ನೀನು ಹೇಗೂ ಆ ಮನೆ ಯಜಮಾನಿ ಅಲ್ವಾ? ಲಾಕರಿಂದ 1 ಲಕ್ಷ ಎತ್ಕೊಡು. ಸಮುದ್ರದಿಂದ 1 ಹನಿ ಖಾಲಿ ಆದರೆ ಯಾರಿಗೆ ಗೊತ್ತಾಗತ್ತೆ ಹೇಳು? ಇಲ್ಲ ನಿಂಗೆ ಅದೆಲ್ಲ ಮಾಡೋಕ್ಕಾಗಲ್ಲ ಅಂದರೆ ಅಪ್ಪನ ಹತ್ರ ತಂದ್ಕೊಡಕ್ಕೆ ಹೇಳು ಪ್ಲೀಸ್. ಏನು ಹೇಳ್ತಾ ಇದೆಯಾ ಸಂಧ್ಯಾ? ನಾನು ಹಾಗೆಲ್ಲ ಮಾಡೋಕ್ಕಾಗತ್ತಾ? ನಿಂಗಾಗಲ್ಲ ಅಂದರೆ ಅಪ್ಪಂಗೆ ಹೇಳು ಅನ್ನಲ್ಲ.